ಫೆಬ್ರವರಿ 10, 11, 12ಕ್ಕೆ ನರಸೀಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ 10, 11 ಫೆಬ್ರವರಿ ನಡೀತದೆ. ಇದು ಪ್ರತಿ 3 ವರ್ಷಕ್ಕೆ ಒಂದ್ಸರಿ ನಡೆಯುತ್ತೆ. 1989ನಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು. ಆವಾಗ ನಾನು 1985 ಫಸ್ಟ್ MLA ಆಗಿದೆ. ಆವಾಗ ನಮಗೆ ಕುಂಭಮೇಳ ಅಂದ್ರೇನು ಈಗೆಲ್ಲ ಏನೂ ಗೊತ್ತಿರಲಿಲ್ಲ. ನಾನು KDP ಮೀಟಿಂಗ್ ಮಾಡ್ತಿದ್ದೆ. ನಮ್ಮ ಆದಿಚಿಂತನಗಿರಿ ಶ್ರೀಗಳವರು ಹಳಬರು ಆವಾಗ KDP ಸಭೆ ನಡೀತದ್ದು ಬಂದು ಈ ಥರ ನಮ್ಮಲ್ಲಿ 3 ಸರೋವರಗಳಿದ್ದಾವೆ ನರಸೀಪುರದಲ್ಲಿ, ಕುಂಭಮೇಳ ಮಾಡಬೇಕು, ಧಾರ್ಮಿಕ ವಿಚಾರಗಳನ್ನು ಹೇಳಿದ್ರು. ಅಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು, ಸಹಕಾರ ಕೊಡೋಕ್ಕೆ. ನಾನು ಆವಾಗ ಸ್ವಾಮೀಜಿಯವರು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿ ಬಹುತ್ವದ ರಕ್ಷಣೆಗೆ ಮುಂದಾಗಿದ್ದಾರೆ, ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರು. ಸೊ ಒಂದು ಪ್ರಾರಂಭವಾದಂಥ ಕುಂಭಮೇಳ ಇವತ್ತು ಎಷ್ಟು 2089, 92, 95, 98, 2001, 4, 7, 10, 13, 16 ಮತ್ತು 19ರಲ್ಲಿ ಅದು 1, 2, 3, 4, 5, 12 ಸಾರಿ ನಡೆದಿದೆ ಇಲ್ಲಿಂದ ಇಲ್ಲಿ ತನಕ. ಈ ಕುಂಭಮೇಳ ನಡೆಯೋದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಸ್ವಾಮೀಜಿಗಳು. ಬೆಂಗಳೂರಿನ ಕೈಲಾಸಾಶ್ರಮದ ಮಹಾಸ್ವಾಮಿಗಳವರು, ಆದಿಚುಂಚನಗಿರಿ ಮಹಾಸ್ವಾಮಿಗಳು, ಸುತ್ತೂರು ಮಹಾಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಮಹಾಸ್ವಾಮಿಗಳು ಸಮಾಲೋಚಿಸಿ ಕುಂಭಮೇಳ ಸುಸೂತ್ರವಾಗಿ ನಡೆಯೋದಕ್ಕೆ ಆ ಉದ್ದೇಶದಿಂದ ಒಂದು ಕುಂಭಮೇಳ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಸಹಯೋಜನೆ, ಸರ್ಕಾರದ ಸಂಪೂರ್ಣವಾಗಿ ಎಲ್ಲ ನೆರವನ್ನು ಕೊಟ್ಟು ಹಣಕಾಸಿನ ಕೊಟ್ಟು ಮಾಡೋದು. ಅದಕ್ಕೆ ಎಂದಂತೆ ಈ ಸಾರಿನೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿದ್ದೀವಿ. ಈ ಕುಂಭಮೇಳ ಯಶಸ್ವಿಯಾಗಿ ನಡೆದು ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರೋದಕ್ಕೆ ಸಂವಿಧಾನ ಕೊಟ್ಟಂಥ ಧಾರ್ಮಿಕ ಆಚರಣೆಗೆ ಮುಕ್ತವಾದಂಥ ಅವಕಾಶಗಳನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕ ತಳಹದಿಗಳಿಗೆ ಬಳಸಿ ಜನರಲ್ಲಿ ಸೋದರತ್ವವನ್ನು ಬಿತ್ತೋದಕ್ಕೆ, ಧಾರ್ಮಿಕ ಆಚಾರಗಳನ್ನು ಮುಕ್ತವಾಗಿ ನಡೆಸಲಿಕ್ಕೆ ಅವಶ್ಯ ಇರತಕ್ಕಂಥ ರೀತಿಯಲ್ಲಿ ಕುಂಭಮೇಳವನ್ನು ನಡೆಸಲಿಕ್ಕೆ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಗತ್ಯ ಸುಮಾರು 10 ಕೋಟಿ ಬೇಕು ಅಂತ ಹೇಳಿದ್ದಾರೆ ಈ ಕುಂಭಮೇಳ ನಡೆಸೋದಕ್ಕೆ. ಅದಕ್ಕೆ ಸುಮಾರು 10 ಇಲಾಖೆ, ಕುಡಿಯೋ ನೀರು, ಸಾರಿಗೆ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಪೊಲೀಸ್ ಬಂದೋಬಸ್ತು, ರಸ್ತೆಗಳ ದುರಸ್ತಿ, ದೇವಸ್ಥಾನದ ಸ್ನಾನಘಟ್ಟ, ಸಂಗಮ, ಮುಂಗ ಕಾವೇರಿ ನದಿ ಸೋಪಾನ, ಇಂಥ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವನ್ನು ನಡೆಸಿ ಆ 3 ದಿನಗಳ ಕಾಲ ಜನರು ನಮ್ಮ ಎಲ್ಲ ಒತ್ತಡ ಬದುಕನ್ನು ಮರೆತು ನಾವೆಲ್ಲ ಒಂದೇ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಪ್ರಿಯಂಬಲ್ ಹೇಳ್ತೀವಲ್ಲ, ಭಾರತೀಯರಾದ ನಾವು, ಈ ಸಂದೇಶವನ್ನು ಭದ್ರವಾಗಿ ಸಾರಲಿ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಬಳಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿಕೊಳ್ಳಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ. ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಏನಿಲ್ಲ, ಧಾರ್ಮಿಕ ಆಚಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ಹೊರತುಪಡಿಸಿ ಈ ದೀಪ ಅಲಂಕಾರ ಅಂತ ಏನಾದರೂ ಅದೆಲ್ಲ ಇದ್ದೇ ಇರ್ತವೆ. ಕತ್ತಲೆ ಇರ್ದಿರ್ತಾರೆ ಮಾಡಿ ಅಂತ ಹೇಳಿದ್ರು. ನರಸೀಪುರದಲ್ಲಿ ಕತ್ತಲೆ ಇರಬಾರ್ದು, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಹೆಜ್ಜೆ ಇರಲಿ ಅದನ್ನ ಹೇಳಿ. ಸರ್, ಲಾಸ್ಟ್ ಟೈಮ್ ಮಾಡಿರೋದು ಸರ್ಕಾರದಲ್ಲಿ ಮಾಡಿರೋ ಬಿಲ್ಗಳು ಇನ್ನೂ ಕ್ಲಿಯರ್ ಆಗಿದೆ ಸರ್. ಅದೆಲ್ಲವನ್ನೇ ಸರ್ ಮಾಡಿ, ಅದು ಕೋವಿಡ್ ಬಂದಾಗ ಮತ್ತೆ 1 ಕೋಟಿ ಬಾಕಿ ಇದೆ, ಅದನ್ನು ಕೊಡಬೇಕು ಸರ್.
ಕೊಡಕ್ಕೆ ಹೇಳಿದ್ದೆ. ಸರ್, ಈಗ ಪ್ರಯಾಗ್ರಾಜಲ್ಲೂ ಕುಂಭಮೇಳ ನಡೀತಾ ಇದೆ, ಈಗ ಸೌತ್ ಕೇಂದ್ರ ಮೈಸೂರಲ್ಲಿ ನಡೀತಾ ಇದೆ. ಹೇಗೆ ಭಿನ್ನ ಆಗಿದೆ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವರ್ಲ್ಡ್ ವೈಡ್ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಕುಂಭಮೇಳ ಒಂದು ಪುಣ್ಯ ಸ್ನಾನ ಮಾಡಬೇಕು ಅಂತೇಳಿ ಕರ್ನಾಟಕದಿಂದ ದೇಶದ ಬೇರೆ ಬೇರೆ ವಿದೇಶಗಳಿಂದ ಹೋಗ್ತಿದ್ದಾರೆ. ಈ ಒಂದು ಕುಂಭಮೇಳಕ್ಕೆ ಇಟ್ ಈಸ್ ಪ್ಯೂರ್ಲಿ ಆಕರ್ಷಣೆ ಮಾಡಲಿಕ್ಕೆ ಜನರು ಸ್ಪಿರಿಚುವಲ್ ಪ್ರೋಗ್ರಾಮ್, ಧಾರ್ಮಿಕವಾಗಿ ಯಾರು ನಂಬಿಕೆ ಇದೆ ಅವರೆಲ್ಲ ಹೋಗಿ ಮಾಡ್ತಾರೆ, ಬೆಳಿಗ್ಗೆ ಎದ್ದು ನೀರು ಮುಳುಗ್ತಾರೆ. ನಥಿಂಗ್ ಪ್ರಿವೆಂಟ್. ತಾವು ಕೂಡ ಭಾಗವಹಿಸಿ ತಾವು ಕೂಡ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಪರ್ಟಿಕ್ಯುಲರ್ ಈ ಒಂದು ಏನ್ ಮಾಡ್ತಾ ಇದ್ದೀರಿ ಅಥವಾ ಆಕರ್ಷಣೆ ಮಾಡಿ ಭಕ್ತರು ಹಾಗೇ ಇದ್ದಾರೆ, ಸಂಖ್ಯೆ ಹೆಚ್ಚಾಗೋದೇನಿಲ್ಲ, ಹೆಂಗಿದ್ರು ಹಾಗೇ ಇದ್ದಾರೆ, ಪ್ರತಿ ವರ್ಷ ಮುಳುಗ್ತಾ ಇರ್ತಾರೆ. ಎಷ್ಟು ಮಂದಿ ಭಾಗವಹಿಸ್ಬೋದು ಸರ್, ನಿರೀಕ್ಷೆ ಇದೆ ತಮಗೆ? ಲಕ್ಷಾಂತರ ಜನ ಬರ್ಬೋದು ಅಂತ ಹೇಳ್ತಾರೆ. ತಾವು ಕೂಡ ಭಾಗವಹಿಸ್ತೀರಾ ಸರ್ ಯಾರು ಆ ಕುಂಭಮೇಳದಲ್ಲಿ ಸ್ನಾನ ಪುಣ್ಯ ಸ್ನಾನ ಮಾಡೋ ಪುಣ್ಯ ಸ್ನಾನ ಮಾಡುವಂಥದ್ದು ಮಾದೇವಪ್ಪನವರು ಡೈಲಿ ಮಾಡೇ ಮಾಡ್ತೀನಿ. ಅಲ್ಲಿ ಪುಣ್ಯ ಸ್ನಾನ ಮಾಡ್ಬೋದ? ಕುಂಭಮೇಳದ ಸಂಗಮ ಜಾಗ ಬಿಡುತ್ತೆ. ತ್ರಿವೇಣಿ ಸಂಗಮದಲ್ಲಿ ಮೇಲೆ ಇಟ್ಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಳು ಕಸಗಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗಿದೆ. ಡೈಲಿ ಪುಣ್ಯ ಸ್ನಾನ ಮಾಡ್ತೀನಿ. ಪ್ರಮೋಟ್ ಮಾಡ್ತೀರಂತ ಸರ್. ತ್ರಿವೇಣಿ ಸಂಗಮದಲ್ಲಿ ಮಾದೇವಪ್ಪನವರು ಮಾಡ್ತಾರೆ. ಸಂತರುಗಳ ಜೊತೆ ಮಠಾಧೀಶಗಳ ಜೊತೆ ನೀವು ಕೂಡ ಅದೇ ಕ್ಷೇತ್ರದವರು, ಉಸ್ತುವಾರಿ ಸಚಿವರು, ನೀವು ಹೇಳಿದ್ರಿ ಧಾರ್ಮಿಕ ಆಚರಣೆ ಮಾಡೋದು ಸಂವಿಧಾನದ ಹಕ್ಕು ನಾನು ಅಂತ. ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ದಾಗ ಕಾಲುವೆಯಲ್ಲಿ ಮತ್ತು ಕಬಿನಿ ಹೊಳೆಯಲ್ಲಿ ಈಜ ಹೊಡಿತಿದ್ದೆ, ಈಗ ಹೊಡೆದಿಲ್ಲ.